ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ನಾನು ಇವತ್ತು ಮಾಡ್ತಾ ಇರೋದು ಜೋಳದ ರೊಟ್ಟಿ ಹಾಗೂ ಮೊಳಕೆ ಬಂದಿರುವ ಹುರುಳಿಕಾಳು ಪಲ್ಯ. ಕುದಿ ಬಂದಿರುವ ನೀರಿಗೆ ಹಿಟ್ಟು ಹಾಕಿ ಬಿಸಿ ಮಾಡ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ನೀರು ಕಮ್ಮಿ ಆದರೂ ಪರವಾಗಿಲ್ಲ, ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಫೈನಲಾಗಿ ಈ ಥರ ನಾದ್ಕೊಳ್ಳಿ. ನಂತರ ಲಟ್ಟಿಸಿ ಈ ಥರ ರೌಂಡಾಗಿ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಕಟ್ಟಾಗಲ್ಲ. ನಂತರ ಹಂಚಿಗೆ ಹಾಕಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀರು ಹಚ್ಚಿ, ಒಂದು ಕಡೆ ಅಷ್ಟೇ ಹಚ್ಚಿ, ಎರಡು ಸೈಡು ಚೆನ್ನಾಗಿ ಬೇಯಿಸಿ. ಮೊಳಕೆ ಬಂದಿರುವ ಹುರುಳಿಕಾಳು, ಬೆಳ್ಳುಳ್ಳಿ, ಶುಂಠಿ, ಅನಂತರ ಸ್ವಲ್ಪ ಒಣ ಕೊಬ್ಬರಿ, ನಂತರ ಗೋಡಂಬಿ, ನಂತರ ಕರಿಬೇವು, ನಂತರ ಕೊತ್ತಂಬರಿ, ನಂತರ 2 ಮೆಣಸಿನ್ಕಾಯಿ, 2 ಲವಂಗ ಇಷ್ಟನ್ನು ಹಾಕಿ ರುಬ್ಬಿ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಹೆಚ್ಚಿರುವ ಈರುಳ್ಳಿ, ಟೊಮಾಟೆ, ಕರಿಬೇವು, ಅನಂತರ ಕೊತ್ತಂಬರಿ ಇದನ್ನಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕದು. ನಂತರ ಸ್ವಲ್ಪ ಅರಿಶಿನ, ಧನಿಯಾ ಪೌಡ್ರು, ಖಾರದ ಪುಡಿ, ನಂತರ ರುಬ್ಬಿರುವ ಮಸಾಲೆ ಇದನ್ನಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದಾದ ಮೇಲೆ ಅದು ಎಣ್ಣೆ ಬಿಡುತ್ತೆ ಸ್ವಲ್ಪ ಸೈಡೆಲ್ಲ. ನಂತರ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹತ್ತು ನಿಮಿಷ ಕುದಿಯಲಿ ಬಿಡಿ. ನಂತರ ರೆಡಿ ಆಯಿತು ಪಲ್ಯ ಹಾಗೂ ರೊಟ್ಟಿ.